ಒಂದು ಅವರ ಮೊಬೈಲ್ ಟ್ರ್ಯಾಕಿಂಗ್ ಇಂದ ಅವರು ಬಂದಂತ ಅವರು ಮಾತಾಡಿ ಯಾರು ಈ ಸಸ್ಪೆಕ್ಟ್ಸ್ ಅನ್ನ ಪೊಲೀಸರು ಮೊದಲನೇ ಬಾರಿಗೆ ಅರೆಸ್ಟ್ ಮಾಡ್ತಾರೆ. ಈ ಸಸ್ಪೆಕ್ಟ್ಗಳ ಹೇಳಿಕೆಯ ಮೇರೆಗೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಅಲ್ಲಿರ್ತಕ್ಕಂಥ CCTV ದೃಶ್ಯಾವಳಿಗಳನ್ನ ಕೂಡ ತಾವು ಪಡ್ಕೊಂತಾರೆ. ಅದಾದ ನಂತರದಲ್ಲಿ ಕೊಲೆ ನಡೆದಂತ ಜಾಗ ಮತ್ತು ಕೊಲೆ ನಡೆದಂತ ಸಮಯಕ್ಕೆ ಏನು ಇವ್ರು ಬಂದಿದ್ರು, ಜಾಗಕ್ಕೆ ಬಂದು ಹೋಗಿದ್ರು ಅನ್ನುವಂತ ಒಂದು ಅವರ ಕಾರು ಮತ್ತು ಅವರ ಶೂ ಪ್ರಿಂಟ್ಸ್ ಮತ್ತು ಅದೇ ಇದರಲ್ಲಿ ಅವರ ಮೊಬೈಲ್ ಲೊಕೇಶನ್ ಕೂಡ ಇವತ್ತು ಟ್ರೇಸ್ ಆಗಿರ್ತಕ್ಕಂಥದ್ದು ನಾವು ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀವಿ. ಇವೆಲ್ಲವನ್ನು ನಾವು ಗಣನೆಗೆ ತಗೊಂಡಾಗ ಇದೊಂದು ರೀತಿಯಲ್ಲಿ ಈ ಒಂದು ಪ್ರಕರಣ ಎಂಟೈರ್ ಪ್ರಕರಣ ಇವತ್ತು ಡಿಪೆಂಡ್ ಆಗಿರ್ತಕ್ಕಂಥದ್ದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳನ್ನ ನ್ಯಾಯಾಲಯದ ಮುಂದೆ ಪೂರ್ಣ ಪ್ರಮಾಣದಲ್ಲಿ ಒಂದು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ಆ ಕಷ್ಟವನ್ನು ನಿವಾರಿಸಲಿಕ್ಕೆ ಇವತ್ತು ನಮ್ಮಲ್ಲಿ ಟೆಕ್ನಾಲಜಿ ಬಹಳ ಇಂಪ್ರೂವ್ ಆಗಿದೆ. ಅದರಿಂದ ತನಿಖಾಧಿಕಾರಿಗಳು ಟೆಕ್ನಾಲಜಿಯನ್ನು ಬಳಸಿಕೊಂಡು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇವತ್ತೇನು ಅವರು ಯಾವ್ಯಾವ ಮೊಬೈಲ್ಗಳಲ್ಲಿ ಮಾತಾಡಿದ್ದಾರೆ, ಯಾವ ರೀತಿಯಲ್ಲಿ ಮಾತಾಡಿದ್ದಾರೆ ಮತ್ತು ಅವರು ಯಾವ ಒಂದು ವಾಹನದಲ್ಲಿ ಅವರು ತಮ್ಮ ಈ ಹೆಣದ ಬಾಡಿಯನ್ನ ಸಾಗಿಸಿದ್ರು ಮತ್ತು ಆ ಸಾಗಿಸಿದಂತ ಸಮಯದಲ್ಲಿ ಯಾರ್ಯಾರ ವಾಹನದಲ್ಲಿದ್ರು ಅವರ ಮೊಬೈಲ್ ಟ್ರ್ಯಾಕಿಂಗ್ಸು, ಅದೇ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಯಾವ ಹೊಡೆತದಿಂದ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಪ್ರಮುಖ ಪಾತ್ರ ವಹಿಸಿಕೊಳ್ಳುತ್ತೆ. ಹಾಗೆ ಪ್ರಮುಖವಾದಂತ ವಿಷಯ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು FSL ರಿಪೋರ್ಟ್ ಅಂದ್ರೆ ಸ್ಥಳವನ್ನ ಇವತ್ತು ಮಹಜರ್ ಮಾಡಿದ್ದಾರೆ. ಸ್ಥಳದಲ್ಲಿ ಮಹಜರ್ ಮಾಡಿದಾಗ ಯಾವ್ಯಾವ ವ್ಯಕ್ತಿಗಳ ಅಲ್ಲಿ ಫುಟ್ ಪ್ರಿಂಟ್ಸ್ ಸಿಕ್ಕಿರ್ಬೋದು, ಅವ್ರ ಹೇರ್ಸ್ ಸಿಕ್ಕಿರ್ಬೋದು ಅಥವಾ ಅವ್ರ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿರ್ಬೋದು. ಇವೆಲ್ಲವನ್ನ ಗಣನೆಗೆ ತನಿಖಾಧಿಕಾರಿಗಳು ತೆಗೆದುಕೊಂಡಿರ್ತಾರೆ. ಅದಾದ ನಂತರದಲ್ಲಿ ನೆಕ್ಸ್ಟ್ ಇನ್ನು ಬರಬೇಕಾಗಿರ್ತಕ್ಕಂಥದ್ದು ಇವತ್ತು ಇವರಿಗೆ ಸಿಕ್ಕಂತ ಒಂದು ಪೂರ್ಣ ಪ್ರಮಾಣದ ಒಂದು ಮಾಹಿತಿಯ ಮೇಲೆಗೆ ಅಥವಾ ಏನು ಇವರ ಹತ್ರ ತನಿಖೆಯಲ್ಲಿ ಸಿಗತ್ತೆ ಆ ಬೇಸಿಸ್ ಮೇಲೆ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನ ಹಾಕಿಕೊಂಡು ದರ್ಶನ್ ಅವರನ್ನ ಅಥವಾ ಏನು A1 ಆಗಿರ್ತಕ್ಕಂಥ ಇನ್ನೊಂದು ಅವರ ಏನು ಕೂಡ ಲೇಡಿ ಪವಿತ್ರ ಗೌಡ ಅವರನ್ನ ಇಬ್ಬರಲ್ಲಿ ಒಬ್ಬರನ್ನ ಬ್ರೈನ್ ಮ್ಯಾಪಿಂಗ್ಗೆ ಅಂದ್ರೆ ನಾರ್ಕೋ ಟೆಸ್ಟ್ಗೆ ಒಳಪಡಿಸಿದ್ದಾರೆ ಪಕ್ಷದಲ್ಲಿ. ಇದರ ಸಂಪೂರ್ಣವಾದಂತ ವಿಷಯ ತನಿಖಾಧಿಕಾರಿಗಳಿಗೆ ಸಿಗುತ್ತೆ. ನಾನು ಕೋರೋದಿಷ್ಟೇ, ತಪ್ಪು ಮಾಡಿದಂತ ಯಾವುದೇ ವ್ಯಕ್ತಿ ಆಗಿರ್ಬೋದು ಅವರಿಗೆ ಶಿಕ್ಷೆ ಆಗಲೇಬೇಕು. ಯಾವುದೂ ತಪ್ಪು ಮಾಡದೆ ಕೇವಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಒಂದು ರಿಪ್ಲೈ ಕೊಟ್ಟ ಅನ್ನೋ ಒಂದು ಮಾತ್ರಕ್ಕೆ ಸಾರ್ವಜನಿಕರ ಜೀವನದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಇಂತಹ ಸೆಲೆಬ್ರಿಟಿಗಳು ಈ ಹಂತದಲ್ಲಿ ಇಷ್ಟು ದೊಡ್ಡ ಹಂತಕ್ಕೆ ಒಬ್ಬರ ಜೀವವನ್ನು ತೆಗೆದುಕೊಳ್ಳುವಂತಹ ಹಂತಕ್ಕೆ ಹೋಗಿರ್ತಕ್ಕಂಥದ್ದು ಬಹಳ ದುರದೃಷ್ಟ. ಇದೊಂದು ರೀತಿಯಲ್ಲಿ ನಾವು ಹೇಳಬೇಕು ಅಂತಂತಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಒಂದು ಇನ್ಸಿಡೆಂಟ್ ಅಂತ ನಾವು ಹೇಳ್ಬೋದು. ಒಬ್ಬ ಸೆಲೆಬ್ರಿಟಿ ಒಂದು ಕ್ಷುಲ್ಲಕ ಕಾರಣ ಅಂದ್ರೆ ಒಂದು ಮೊಬೈಲ್ ಅಲ್ಲಿ ಬರ್ತಕ್ಕಂಥ ಒಂದು ಇದನ್ನು ಕೂಡ ಇವರಿಗೆ ಸಹಿಸಿಕೊಳ್ಳಿಕ್ಕೆ ಅಥವಾ ಅದನ್ನ ಕೂಡ ಇವರು ಅಷ್ಟು ಪೇಷನ್ಸ್ ಇಲ್ವಾ ಅನ್ನುವಂತ ಒಂದು ಇದು ಎತ್ತು ಕಾಣುತ್ತೆ ಇವತ್ತು. ಅಂದ್ರೆ ದರ್ಶನ್ ಅವರು ಯಾವ ಹಂತದಲ್ಲಿ ತಮ್ಮ ಇದನ್ನ ಪ್ರಜ್ಞೆಯನ್ನ ಕಳ್ಕೊಂಡಿದ್ರು ಅನ್ನೋದು ಇದರಲ್ಲಿ ಎತ್ತು ಕಾಣುತ್ತೆ. ಫಸ್ಟ್ ಅವ್ರು ಬೇಕು. ಅದಾದ ನಂತರದಲ್ಲಿ ಇವಾಗ ಆಲ್ರೆಡಿ ಮಾಡಿದ್ದಾರೆ, ಅದನ್ನೆಲ್ಲ ತನಿಖೆ ಮಾಡಿ ನಂತರದಲ್ಲೇ ಈ ಹಂತಕ್ಕೆ ಹೋಗಿದೆ. ಮತ್ತೆ ಗಿರೀಶ್ ನಾಯಕ್ ದಕ್ಷ ಅಧಿಕಾರಿ ಇದ್ದಾರೆ, ಒಳ್ಳೆ ಅಧಿಕಾರಿ ಇದ್ದಾರೆ. ಖಂಡಿತ ನನಗೆ ಗ್ಯಾರಂಟಿ ಇದೆ ನಮ್ಮ ಪೊಲೀಸ್ನವರು, ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಇದನ್ನ ಯಶಸ್ವಿಯಾಗಿ ಇದು ಮಾಡಿ ತನಿಖೆಯನ್ನ ಮಾಡಿ ಇದಕ್ಕೆ ಶಿಕ್ಷೆಯನ್ನು ಕೊಡಿಸುವಂತ ಎಲ್ಲ ಶಿಕ್ಷೆ ತನಕ ಹೋಗಲೇಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಯಾಕೆಂದ್ರೆ ಇದು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ನಾನು ಹೇಳಿದೆ. ಇದು ಒಂದು ಸಾಮಾನ್ಯ ಪ್ರಕರಣ ಅಲ್ಲ. ಇದು ಬಹಳ ಒಂದು ಸಣ್ಣ ಇದಕ್ಕೆ ಕ್ಷುಲ್ಲಕ ಕಾರಣಕ್ಕಾಗಿ ಈ ಹಂತಕ್ಕೆ ಹೋಗಿ ನೋಡಿ. ಪ್ರಜ್ಞಾವಂತ ಮನುಷ್ಯ, ಒಬ್ಬ ನಾಯಕ ಅಂತಂದ್ರೆ ಸಮಾಜಕ್ಕೆ ಮಾದರಿಯಾಗಿರ್ಬೇಕು. ಪ್ರಜ್ಞಾವಂತ ನಾಯಕನಾಗಿದ್ದಾರೆ ಅವರು. ಪ್ರಜ್ಞಾವಂತ ನಾಯಕ ಈ ರೀತಿಯಾದಂತಹ ಹಂತಕ್ಕೆ ಹೋಗಿ ಒಂದು ಮರ್ಡರ್ ಮಾಡಿಸೋದು ಅಂತಂದ್ರೆ ಬಹಳ ನಾಚಿಕೆ ಆಗತ್ತೆ. ಸಮಾಜದಲ್ಲಿ ನಾವೊಂದು ಸಾರ್ವಜನಿಕರು ನಾವು ಇವತ್ತು ತಲೆ ಬಗ್ಗಿಸುವಂತ ಒಂದು ಕೆಲಸ ಆಗಿದೆ. ಆಕ್ಟರ್ಸ್ ಅಲ್ಲ, ಸಾರ್ವಜನಿಕರೇ ಇವತ್ತು ತಲೆ ಬಗ್ಗಿಸುವಂತ ಒಂದು ಕೆಲಸ ಆಗಿದೆ ಸಮಾಜದಲ್ಲಿ. ಆ ಕಾರಣದಿಂದ ಇದಕ್ಕೆ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತೇಳಿ ಕನ್ಸಿಡರ್ ಮಾಡಿ ಇದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ತನಿಖಾಧಿಕಾರಿಗಳು ಕೊಟ್ಟು ಎಳೆಯಾಗಿ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ಗಳನ್ನು ಬಿಡದೆ ಸ್ಪಾಟ್ ಮಹಜರಿಂದ ಹಿಡಿದು ಇದಕ್ಕೆ ಬೇಕಾದಂತ ಎಲ್ಲ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳನ್ನ FSL ವರದಿಗಳನ್ನ ಪೋಸ್ಟ್ ಮಾರ್ಟಮ್ ವರದಿಗಳನ್ನ
ಕೂಲಂಕಷವಾಗಿ ಪ್ರತಿ ಹಂತದಲ್ಲೂ ಪರಿಶೀಲಿಸಿ ಇದಕ್ಕೆ ಬೇಕಾದಂಥ ಸಮಗ್ರವಾದಂಥ ತನಿಖೆಯನ್ನು ಮಾಡಿ ನಂತರ ಚಾರ್ಜ್ ಶೀಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ ಸರ್. ಚಾರ್ಜ್ ಶೀಟ್ ಹಾಕೋ ಸರಿಯಾದ್ರೆ ಒಂದು ಶಿಕ್ಷೆ ಹಂತಕ್ಕೆ ಹೋಗುತ್ತೆ. ಖಂಡಿತ ಚಾರ್ಜ್ ಶೀಟ್ ಮೇಲೆ ಎಲ್ಲ ಇವತ್ತು ಡಿಪೆಂಡ್ ಆಗುತ್ತೆ. ಆ ಕಾರಣದಿಂದ ಚಾರ್ಜ್ ಶೀಟ್ ಹಾಕಿದ್ರೆ ಮತ್ತೆ ನ್ಯಾಯಾಲಯಗಳು ಕೂಡ ಇವತ್ತು ಇಂತಹ ಒಂದು ಘಟನೆಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ಬೇರೆ ಘಟನೆಗಳಲ್ಲಿ 3 ತಿಂಗಳಿಗೋ 4 ತಿಂಗಳಿಗೋ ಬೇಲ್ ಸಿಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇಂಥ ಘಟನೆಗಳಲ್ಲಿ ಏನಿವತ್ತು ಸಮಾಜಕ್ಕೆ ಮಾದರಿಯಾಗಿರ್ಬೇಕಂತ ವ್ಯಕ್ತಿಗಳು ಇವತ್ತು ಕೊಲೆಗಡಕರಾಗಿ ತಾವು ಮಾರ್ಪಾಡಾಗ್ತಾ ಇದ್ದಾರೆ. ಇಂಥ ಘಟನೆಗಳಲ್ಲಿ ಒಂದು ನ್ಯಾಯಾಲಯಗಳು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಇಂಥವರಿಗೆ ಬೇಲ್ ಕೊಡೋದನ್ನ, ಯಾಕೆ ಅಂತಂದ್ರೆ ಇದರಲ್ಲಿ ಕೇವಲ ಮರ್ಡರ್ ಮಾತ್ರ ಆಗಿಲ್ಲ, ಮತ್ತು ಯಾವ ರೀತಿಯಲ್ಲಿ ಕಾನೂನನ್ನ ಉಲ್ಲಂಘಿಸಬಹುದು, ಕಾನೂನಿನಲ್ಲಿ ಇರ್ತಕ್ಕಂಥ ಇದನ್ನ ನಾವು ಇದು ಮಾಡಬಹುದು ಅಂದ್ರೆ ಕಾನೂನಿಗೆ ಯಾವುದೇ ರೀತಿಯಾದಂಥ ಕಿಂಚಿತ್ತು ಕೂಡ ಒಂದು ಬೆಲೆ ಕೊಡದೆ ಅವರು ಸಾಕ್ಷಿಯನ್ನು ಕೂಡ ನಾಶ ಮಾಡುವಂತ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ ಕಾರಣದಿಂದ ಇವರು ಮತ್ತು ತಮಗೆ ಗೊತ್ತಿದೆ, ಬೆಂಗಳೂರಿನ ಪ್ರಖ್ಯಾತ ಯಾರೋ ಒಬ್ಬ ಅಯೋಗ್ಯ ಮಂತ್ರಿ ಇದಕ್ಕೆ ಬೆಂಬಲಿಸಿದ್ರು, ಅವ್ರನ್ನ ಬಿಡುಗಡೆ ಮಾಡಿಸಬೇಕು ಅನ್ನೋದು ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇಂತಹ ಒಂದು ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ಒಬ್ಬ ಮಂತ್ರಿಗಳು ಒಬ್ಬರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತಂತಂದ್ರೆ ಯಾವ ಮಟ್ಟದಲ್ಲಿ ಇವತ್ತು ನಮ್ಮ ರಾಜ್ಯ ಹೋಗ್ತಾ ಇದೆ, ನಾವು ಬಿಹಾರಲ್ಲಿ ಇದೀವಾ, ಪಾಕಿಸ್ತಾನದಲ್ಲಿ ಇದೀವಾ ಅನ್ನೋಂಥ ಭಯ ಹುಡ್ತಾ ಇದೆ ಸಾರ್ವಜನಿಕರಿಗೆ. ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಈ ಭಯವನ್ನ ಹೋಗಲಾಡಿಸ್ಬೇಕು ಅಂತಂತಂದ್ರೆ ಪೊಲೀಸ್ನವರು ತನಿಖೆಯನ್ನ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ನಿಜವಾದ ಯಾರು ಮಾಡಿದ್ದಾರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗುವವರೆಗೂ ಅಥವಾ ಗಲ್ಲು ಶಿಕ್ಷೆ ಆಗುವಾಗೆ ನೋಡ್ಕೋಬೇಕು. ಸಾಮಾನ್ಯ ಜನರಲ್ಲಿ ತಮಗೆ ಒಂದು ಸೇಫ್ಟಿ ಇದೆ ನಮ್ಮ ರಾಜ್ಯದಲ್ಲಿ ಅನ್ನುವಂಥ ಒಂದು ಭಾವನೆ ಮತ್ತೆ ಹುಟ್ಟಿ ಬರಬೇಕು. ಆ ಭಾವನೆ ಹುಟ್ಟಿ ಬರಬೇಕು ಅಂತಂದ್ರೆ ಸರ್ಕಾರ, ಗೃಹ ಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆ ಈ ಒಂದು ಇದನ್ನ ಗಂಭೀರವಾಗಿ ಪರಿಗಣಿಸಿ ಕಠಿಣ ಶಿಕ್ಷೆ ಆಗುವವರೆಗೂ ಅದನ್ನು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್.